ಫ್ರಂಟಲ್ಲಿ ನೋಡಿ ಹೆಂಗೆ ಕಾಣುತ್ತೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹೆಂಗೆ ಕಾಣುತ್ತೆ ಅಂತ. ಈ ಥರ ಕಾಣುತ್ತೆ ಫ್ರಂಟ್ ಲುಕ್ಕು. ನಿಜವಾಗ್ಲು ಎಲ್ಲ ಸೈಲೆಂಟ್ ಸಾಂಗ್ಗಳು. ಆಮೇಲೆ ಗುಡಿಸೋಣ ಅಂತಾರ. ಹಲೋ, ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪ ಅಂತಂದರೆ ನಾವು ಈ ಮೇ ಬಿ ಒಂದು 20ನೇ ತಾರೀಕಲ್ಲಿ ಅಯ್ಯಪ್ಪ ಸ್ವಾಮಿ ಕ್ಲೋಸ್ ಮಾಡ್ಬೋದು ಅನಿಸುತ್ತೆ. ಇವಾಗ ನಾವು ಲಾಸ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲಿಗೆ, ಅಯ್ಯಪ್ಪ ಸ್ವಾಮಿ ಕಡೆಗೆ. ಅಂದರೆ 6th ಟ್ರಿಪ್ ಇದು ನಮಗೆ ಹೋಗ್ತಾ ಇರೋದು. ಇನ್ನೊಂದೇನಪ್ಪ ಅಂತಂದರೆ ಕರ್ನಾಟಕದ್ದು ಶಾಲ್ ತಗೊಂಡು ಹಾಕೊಂಡಿದ್ದೀನಿ. ಯಾಕಂದರೆ ನಮ್ಮ ಕರ್ನಾಟಕ ಏನು ಇಷ್ಟು ದಿನ ಅಭಿಮಾನ ಇರಲಿಲ್ಲ, ಇವತ್ತು ಹಾಕೊಂಡ್ಬಿಟ್ಟಿದ್ದೀನಿ. ಆ ಥರ ಏನಿಲ್ಲ. ಯಾಕಂದರೆ ಒಂದು ಇನ್ಸಿಡೆಂಟ್ ನೋಡಿದೆ ನಾನು. ಯಾಕಂದರೆ ತಮಿಳ್ನಾಡಲ್ಲಿ ಪಲಿನಿ ಹತ್ರ ಹೋಗ್ಬೇಕಾದ್ರೆ ನಮ್ಮ ಕನ್ನಡ ಗಾಡಿ ಹೋಗ್ತಿರ್ಬೇಕಾದ್ರೆ ಕರ್ನಾಟಕದ ಬಾವುಟ ಹಾಕ್ಕೊಂಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಹಲ್ಲೆ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಯಿತು. ತುಂಬ ವಿಡಿಯೋಗಳಲ್ಲಿ ನೋಡಿದ್ದೀನಿ. ಹೆಂಗಂದರೆ ಈ ಥರ ಒಂದು ಹೀನಾಯವಾಗಿ ತಮಿಳ್ನಾಡವ್ರು ನಡ್ಕೊತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಅವರು ಇಲ್ಲಿಗೆ ಜೀವನ ಮಾಡೋಕ್ಕೆ ಬಂದಿದ್ದಾರೆ. ಇಲ್ಲಿಂದ ನಾವೇನಕ್ಕೆ ಹೋಗ್ತೀವಿ, ಜೀವನ ಮಾಡೋಕ್ಕೆ ಹೋಗ್ತಿದ್ದೀವ? ಏನಕ್ಕೂ ಇಲ್ಲ. ಹೋಗ್ತಿರೋದೇನು ದರ್ಶನ ಮಾಡ್ಕೊಬರೋಕ್ಕೆ. ಕರ್ನಾಟಕ ಬಾವುಟ ಹಾಕ್ಕೊಂಡೋದ್ರೆ ಏನು ತೊಂದರೆ ಆಗುತ್ತೆ? ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಈ ಇನ್ಸಿಡೆಂಟ್ ನೋಡಿ. ಇವಾಗ ಬಿಡ್ರಿ, ಅದ್ರ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ನಾವು ಮಾತಾಡಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಅದು ತಪ್ಪಾಗುತ್ತೆ, ಅದಕ್ಕೆ ಮಾತಾಡ್ತಾ ಇರೋದು. ಇವಾಗ ನಾವು ಹೊರಟಿದ್ದೀವಿ ಅಯ್ಯಪ್ಪ ಸ್ವಾಮಿ ಕಡೆಗೆ. ಅಂದರೆ ನೋಡ್ತಿರ್ಬೋದು ಗಾಡಿ ಎಲ್ಲ ಸ್ವಾಮಿಗಳು ಡೆಕೋರೇಷನ್ ಮಾಡ್ತಿದ್ದಾರೆ. ಏನು ಎತ್ತ ಅಂತೆಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಅಣ್ಣವರು ಕೂಡ ಬ್ಲಾಗ್ ಮಾಡ್ತಿದ್ದಾರೆ, ಸಾಗರ್ ಟ್ರಾವೆಲ್ ವ್ಲಾಗ್ಸ್ ಅಂತ. ಎಲ್ಲರೂ ಹೋಗಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವಾಗ ಅವ್ರದ್ದು ನಾನು ಈ ವಿಡಿಯೋನ ಕೊಲ್ಯಾಬ್ ಹಾಕ್ತೀನಿ, ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅವ್ರದ್ದು ವೀಡಿಯೋ ಬರುತ್ತೆ, ಇದ್ರದ್ದು ನಂದು ಬರುತ್ತೆ, ಅವ್ರದ್ದು ಬರುತ್ತೆ. ಹೇಗಿರುತ್ತೆ ಏನತ್ತ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ಬನ್ನಿರಿ, ಹೋಗ್ತಾ ಸಿಗೋಣ. ನಿಮಗೆ ನಾನು ತೋರಿಸ್ತಿರಲ್ಲ ನಮ್ಮ ಗಾಡಿ ಇಂಟೀರಿಯರ್ ಹೆಂಗಿದೆ ಅಂತ. ನೋಡ್ತಿರ್ಬೋದು ಲೈಟಿಂಗ್ಸ್, ಅಂದರೆ ಇದೊಂದೇ ಲೈಟಿಂಗ್ಸ್ ಆನ್ ಮಾಡಿರೋದು. ನೈಟ್ ಹೊತ್ತು ತೋರಿಸ್ತೀನಿ ಗಾಡಿ ಲೈಟಿಂಗ್ಸ್ ಹೆಂಗಿದೆ ಅಂತ. ನೋಡೋಕೆ ಮಾತ್ರ ಅಲ್ಟಿಯಾಗಿರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಗಾಡೀಲಿ ಲೆದರ್ ಸೀಟ್ಸ್ ಇರೋ ಕಾರಣ ಕಂಫರ್ಟ್ ಝೋನು ಮತ್ತು ಕುಷನ್ ಅಷ್ಟೇ ಕ್ಲೀನಾಗಿ ಸಾಫ್ಟ್ ಆಗಿದೆ. ನೈಟ್ ಜರ್ನಿ ಮಾಡೋರಿಗೆ ಅಲ್ಟಿ ಅನ್ಕೊಳ್ರಿ. ಯಾಕಂದ್ರೆ ನಿಮ್ಗೆ ತೋರಿಸ್ತಿರ್ಬೋದು ನೋಡಿ ಎಷ್ಟು ಸೀಟ್ ಬೆಂಡ್ ಆಗುತ್ತೆ ಅಂತ. ಆರಾಮಾಗಿ ಒಬ್ರು ಮಲ್ಕು ನೈಟ್ ಜರ್ನಿಗೆ ಸಖತ್ತಾಗಿ ಕಂಫರ್ಟ್ ಝೋನ್ ಇರುತ್ತೆ. ಇನ್ನೊಂದೇನಪ್ಪ ಅಂತಂದರೆ ನೈಟ್ ಹೊತ್ತು ನಾವೆಲ್ಲರೂ ಸ್ಟೇ ಆದಾಗ ಡ್ರೈವರ್ಸ್ಗಳಿಗೆ ಇನ್ನೊಂದು ಏನು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಹಿಂದೆ ಸೀಟು ನೈಸಾಗಿ ಕೊಟ್ಟಿರೋ ಕಾರಣ ಆರಾಮಾಗಿ ಮಲ್ಕೋಬೋದು. ನೋಡ್ರಿ, ಈ ಥರ ಆರಾಮಾಗಿ ಮಲ್ಕೋಬೋದು, ನೆಮ್ಮದಿಯಾಗಿ ಮಲ್ಕೊಬೋದು, ಏನು ತೊಂದರೆ ಇರಲ್ಲ. ಈ ಗಾಡಿ ನಿಮಗೆ ಬೇಕಾ ಅಂತಂದ್ರೆ ನನಗೊಂದು DM ಮಾಡಿರಿ. ಪಕ್ಕ ನಿಮಗೆ ಅಲ್ಲೇ ಆದ್ರೂ ನಾವು ಬರ್ತೀವಿ, ನಿಮ್ಮ ಗಾಡಿ ಸಿಗುತ್ತೆ. ಬನ್ರಿ, ನೋಡ್ರಿ, ನಿಮಗೆ ಲೈಟಿಂಗ್ಸ್ ತೋರಿಸ್ತೀನಿ. ಇನ್ನೊಂದು ಬೇಜಾರು ಏನಪ್ಪ ಅಂತಂದರೆ ಟ್ರಿಪ್ಪಲ್ಲಿ ನಮ್ಮ ಸ್ವಾಮಿಗಳು ಲೈಟಿಂಗ್ಸ್ ನಾವು ಹೊಡೆದಾಕ್ಬಿಟ್ರು. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದರೆ ಗಾಡಿಗೆ ಒಂದೇ ಒಂಚೂರು ಡೆಂಟ್ ಆದ್ರೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಿಮ್ಗೆ ಹೇಳೋದಿಷ್ಟೇ, ಕಸ್ಟಮರ್ಸ್ ಯಾರೇ ಆಗಲಿ, ಯಾರದೇ ಗಾಡಿ ಆಗಲಿ, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ರಿ. ಆ ಡ್ಯಾನ್ಸ್ ಕಿಸ್ ಮಾಡ್ತೀರಾ ಮಾಡಿರಿ, ಬೇಜಾರಿಲ್ಲ. ಈ ಥರ ಮಾಡೋಕೆ ಹೋಗ್ಬಿಡಿ, ತುಂಬ ಬೇಜಾರಾಗುತ್ತೆ. ಇವಾಗ ನಮ್ಮ ಸ್ವಾಮಿಗಳು ಹೋಗ್ಬಿಟ್ಟು ಇರ್ಮುಡಿ ತರಕ್ಕೆ ಹೋಗಿದ್ದಾರೆ. ಏನೆತ್ತ ಅಂತೆಲ್ಲ ವಿಡಿಯೋದಲ್ಲಿ ನೋಡ್ತೀರಾ. ಬನ್ರಿ, ಮುಂದೆ ಸಿಗೋಣ. ಎಷ್ಟು ನೋಡ್ತಿರ್ಬೋದು ಗಾಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಸ್ವಾಮಿಗಳು. ಜಸ್ಟ್ ಇವಾಗ ತಾನೇ ಸ್ವಾಮಿಗಳೆಲ್ಲ ನಡ್ಕೊಂಡು ಬರ್ತಿದ್ದಾರೆ ನೋಡಿ. ನಮ್ಮ ಅಣ್ಣ ಇಲ್ಲೇ, ಅವ್ರಿಗಂತೂ ಸಾಕಾಗ್ಬಿಟ್ಟಿದೆ. ಬೆಳಿಗ್ಗೆಯಿಂದ ನಿಂತು ಸುತ್ತ ನೋಡ್ತಿರ್ಬೋದು. ಅವ್ರ ಫ್ಯಾಮಿಲಿಗಳವರು ಬಂದು ಕಲ್ಸ್ಕೊಡೋಕೆ ಬಂದಿದ್ದಾರೆ. ಇವಾಗ ನೋಡಿ ಜಸ್ಟ್ ಬಂದು ಸ್ವಾಮಿಗಳು ನಿಂತಿದ್ದಾರೆ, ಸುತ್ತ ಫ್ಯಾಮಿಲಿಗಳು ನಿಂತಿದ್ದಾರೆ. ಫ್ರಂಟ್ ಲುಕ್ ಮಾತ್ರ ಅಲ್ಟಿಯಾಗಿದೆ ಅಂದ್ಕೊಳ್ರಿ, ಸಖತ್ತಾಗಿದೆ ನೋಡ್ರಿ. ನೋಡ್ತಿರ್ಬೋದು ಸ್ವಾಮಿಗಳಿಲ್ಲ 4 ಅವರ್ ತೊಗೊಂಡು ರೆಡಿ ಮಾಡಿದ್ದಾರೆ ಗಾಡಿನ. ಹಿಂದೆ ಫ್ಲ್ಯಾಗ್ ಕಟ್ಟಿದ್ದಾರೆ. ಮತ್ತು ನೋಡಿ ಸೈಡಲ್ಲೂ ನೋಡ್ತಿರ್ಬೋದು ಫ್ಲ್ಯಾಗ್ ಇದು ಮಾಡ್ತಿದ್ದಾರೆ. ಸ್ವಾಮಿಗಳೆಲ್ಲ ಇವಾಗ ಇದು ಮಾಡ್ತಿದ್ದಾರೆ. ಬೆಳಿಗ್ಗೆ ಬಂದವ್ರು ಅಂದ್ಕೊಳ್ರಿ ನಾವು, ಇಷ್ಟೊತ್ತಾಗಿದೆ ನೋಡಿ. ಬನ್ನಿ, ಈಗ ಸ್ವಾಮಿಗಳ್ದು ಇರ್ಮುಡಿ ಎಲ್ಲ ಎತ್ತಿಸಿ ಮೇಲೆ ಹಾಕ್ಸ್ಬಿಟ್ಟು ಕಟ್ಟಾಕ್ಬಿಟ್ಟು ಹೊರಡ್ಬೇಕಾರೆ ಸಿಗೋಣ. ನೋಡಿ, ಇವಾಗ ಎಷ್ಟು ಸ್ವಾಮಿಗಳೆಲ್ಲ ಇರ್ಮುಡಿ ಎಲ್ಲ ಮೇಲ್ಗಡೆ ಕಟ್ತಿದ್ದಾರೆ. ಎಲ್ಲ ಅವ್ರ ಮನೆಯವ್ರು ನಿಂತಿದ್ದಾರೆ. ಸ್ವಾಮಿಗಳೆಲ್ಲ ಸಣ್ಣ ಹೋಗಿ ಪೂಜೆ ಮಾಡಿ ಬಿಡ್ತಾರೆ. ಅಯ್ಯಪ್ಪ
ಗೈಸ್ ಹೋಗ್ತಾ ಹೋಗ್ತಾ ಸಿಗೋಣ. ನೋಡ್ತಿರ್ಬೋದು ಫ್ರಂಟ್ ಲುಕ್ ಹೆಂಗೆ ಕಾಣ್ತಿದೆ ಅಂತ, ಹೆಂಗೆ ಕಾಣ್ತಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಆಲ್ಮೋಸ್ಟು ಹೆಂಗಾಗಿದೆ ನೋಡಿರಿ, ಝೂಮ್ ಮಾಡ್ತೀನಿ ಅಂದರೆ ಸಾಂಬಾಳು ಬೇಗನೆ ಕಟ್ಬಿಟ್ರು, ಬಿಸಿಲಿಗೆ ಆಲೇ ಬಾಡೋಗ್ಬಿಟ್ಟೈತೆ. ಫ್ರಂಟಲ್ಲಿ ನೋಡಿ ಹೆಂಗೆ ಕಾಣುತ್ತೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹೆಂಗೆ ಕಾಣುತ್ತೆ ಅಂತ. ಲುಕ್ ಈ ಥರ ಕಾಣುತ್ತೆ ಫ್ರಂಟ್ ಲುಕ್ಕು. ಆಲ್ಮೋಸ್ಟ್ ಆಮೇಲೆ ಇದು ಅದೇಮ್ಮ ಯೂಟ್ಯೂಬಲ್ಲ ಸ್ಟೈಲಿಂಗ್ ಕನ್ನಡಿಗ ಈಗ ಇನ್ಸ್ಟಾಗ್ರಾಮ್ ಆಗ್ತೀಯಾ ಯೂಟ್ಯೂಬಲ್ಲಿ ಆಗ್ತೀರಾ? ಎರಡಲ್ಲೂ ಬರುತ್ತೆ ನೋಡಿ. ಎಲ್ಲ ಫ್ಯಾಮಿಲಿಯವರು ಬಂದಿದ್ದಾರೆ, ಸಾಂಗ್ಗಳು ಹತ್ತುತ್ತಿದ್ದಾರೆ. ಎರಡು ಸೇಮ್ ನೇಮಾ? ಎರಡು ಸೇಮ್. ಅದು ಸ್ಟೈಲಿಂಗ್ ಕನ್ನಡಿಗ, ಸ್ಟೈಲಿಂಗ್ ಸ್ಟಾರ್ ಯಶು. ಇವಾಗ ಹೊರಡೋಣ, ಗಾಡಿ ಮೂವ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ, ಮತ್ತೆ ಸಿಗೋಣ ಮುಂದೆ. ನೋಡಿ ಫೈನಲಿ ಎಲ್ಲ ಸಾಂಗ್ಗಳು ಹತ್ತಿದಾಯ್ತು. ಹೆಂಗೆ ಕಾಣುತ್ತೆ ನೋಡಿ ಲುಕ್ಕು, ಮಸ್ತಾಗಿ ಕಾಣ್ತಿದೆ. ಹಾಕೋಣ, ಕುದುರೆ ಬಂದಂಗೆ ಬರುತ್ತೆ ಗುರು ಗಾಡಿ. ನೋಡ್ರಿ ಡಿಮ್ಯಾಂಡ್ ಇಪ್ ಮಾಡ್ರಿ ಹೆಂಗೆ ಕಾಣುತ್ತೆ ಗಾಡಿ, ಮಸ್ತ್. ಆಹಾರ ನೋಡ್ಬಿಟ್ರೆ ಇರಲಿಲ್ಲ, ಎಲ್ಲ ಎದ್ದೀಚೆ ಬಂದ್ಬಿಡ್ತಾರೆ ಅಷ್ಟೇ. ನೋಡ್ರಿ ಹೆಂಗೆ ಕಾಣುತ್ತೆ ಲುಕ್ಕು, ಮಸ್ತಾಗಿ ಕಾಣುತ್ತೆ. ಬನ್ರಿ ಹೋಗೋಣ, ಮುಂದೆ ಸಿಗೋಣ. ಕ್ರ್ಯಾಶ್ ಆಗಿದೆ ಗಾಡಿ, ಹೆಂಗೆ ಕಾಣುತ್ತೆ ಲುಕ್ಕು, ಮಸ್ತಾಗಿ ಕಾಣುತ್ತೆ. ನೋಡಿ ನಮ್ಮ ಸಾಂಗ್ಗಳೆಲ್ಲ ಹೊರಗಡೆ ಬೈ ಮಾಡ್ತಾರೆ ಸಾಂಗ್ಗಳು. ಬನ್ರಿ ಈಗ ಮುಂದೆ ಸಿಗೋಣ, ಗಾಡಿ ಹೊರಡ್ತಿದೆ. ಫುಲ್ ಟ್ರಾಫಿಕ್ ಐತೆ ಮುಂದೆ, ಗಾಡಿಗಳು ಹೋಗೋಕ್ಕಾಗಲ್ಲ. ಈಗ ಗಾಡಿಗೆ ಹತ್ಬಿಟ್ಟು ಹೋಗ್ತಾ ಸಿಗೋಣ ಬನ್ರಿ. ಇವಾಗ ಹೊರಟಿದ್ದೀವಿ. ಇಲ್ಲಿ ಅಂದರೆ ಇಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಡುತ್ತೆ. ಈಗ ಸಾಂಬಾಳೆಲ್ಲ ಹತ್ತಿದ್ದಾಯ್ತು. ಈಗ ಆನ್ ದ ವೇ ಎಲ್ಲಾದರೂ ರಿಂಗ್ ರೋಡಲ್ಲಿ ಸಾಂಬಾಳೆಲ್ಲ ಊಟ ಮಾಡ್ತಾರಂತೆ, ಗಾಡಿಗೆ ಸೈಡ್ಗೆ ಹಾಕ್ಬೇಕು. ಇನ್ನೊಂದಿಬ್ರು ಸ್ವಾಮಿಗಳು ಇಲ್ಲಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಹತ್ರ ಸ್ವಾಮಿ ಎಲ್ಲ ಒಂದು ಗಾಯ ಹೊಡ್ಬಿಟ್ಟು ಪೂಜೆ ಗೀಜೆ ಮಾಡ್ಕೊಂಬರ್ತೀನಿ, ನಿಮ್ಮ ಮುಂದೆ ಇರ್ತೀವಿ ಬನ್ನಿ ಸ್ವಾಮಿ ಅಂತ ಹೋಗಿದ್ದಾರೆ. ಈಗ ಅವ್ರನ್ನ ಹಚ್ಕೊಂಡು ಡೈರೆಕ್ಟ್ ಹೊರಡೋಣ. ಏನು ಎತ್ತೆ ಅಂತೆಲ್ಲ ವಿಡಿಯೋದಲ್ಲಿ ನೋಡ್ತೀರಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಏನು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ನಮಗೆ ಬ್ಲಾಗ್ ಮಾಡೋಕ್ಕೆ. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಅಣ್ಣ ಆಯ್ ಮೇಡೋ ನಮಸ್ತಾನೆ ಮಾಡ್ತಾರೆ. ಬನ್ನಿ ಸಿಗೋಣ. ಇವಾಗ ಕರೆಕ್ಟಾಗಿ ನಾವು ನೈಸ್ ರೋಡಲ್ಲಿ ಇದ್ದೀವಿ. ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಮೈಸೂರು ರೋಡ್ ಇದು. ಅಂದರೆ ಮೈಸೂರು ರೋಡ್ ಅಂದರೆ ಮುಂದೆ ಹೋಗಿ ನಾವು ಲೆಫ್ಟ್ ತೊಗೋಬೇಕು. ನೋಡಿ ಗಾಡಿ ಇಲ್ಲೇ ನಿಲ್ಸಿದ್ದೀವಿ. ನಾವಪ್ಪ ಅಂದರೆ ಸ್ವಾಮಿಗಳೆಲ್ಲ ಇಲ್ಲಿ ಪಾರ್ಕಲ್ಲಿ, ಕೆಂಪೇಗೌಡ ಪಾರ್ಕಲ್ಲಿ ಇದು ಮಾಡ್ತಾಯಿದ್ರು, ತಿಂಡಿಗಿನಂದರೆ ಊಟ ಮಾಡ್ಕೊತ ಇದ್ರು. ಅಂದರೆ ಅವರು ಮಾಡಿಲ್ಲ ಅನಿಸುತ್ತೆ. ಸ್ವಾಮಿ ಅಲ್ಲಿ ನಿಮ್ಮ ಹತ್ರನೇ ಇದೆ ಕೀ, ಈಸ್ಕೊಂಡೋದ್ರು ನೋಡಿ. ಇವಾಗ ಹೊರಡೋಣ, ನಾನ್ ಸ್ಟಾಪ್ ಹೋಗ್ಬೇಕು ಅಂತಿದ್ದಾರೆ. ಡೈರೆಕ್ಟ್ ಅಂತ ಬ್ಯಾಕ್ ಇರೋದ್ರಿಂದ ಹೋಗಿ ಬರೋದಷ್ಟೇ, ಎಲ್ಲೂ ಏನು ಇತ್ತ ಅಂತ ಏನಿಲ್ಲ. ಡೈರೆಕ್ಟ್ ಇವಾಗ ನಂಜನಗೂಡು ಆದಮೇಲೆ ಡೈರೆಕ್ಟು ಗುರುವಾಯೂರ್ ಆಗೋಣ. ಏನು ಎತ್ತಂತಾರೆ ವಿಡಿಯೋದಲ್ಲಿ ನೋಡ್ತಿರ್ಬೋದು ಇಲ್ಲಿ. ಬನ್ರಿ ಇವಾಗ ಮುಂದೆ ಸಿಗೋಣ. ಗಾಡಿ ಹೆಂಗೆ ಕಾಣ್ತಿದೆ ಅಂದರೆ ಒಂದು ಕಮೆಂಟ್ ಹಾಕ್ರಿ ಹೆಂಗೆ. ಬನ್ರಿ ಮುಂದೆ ಸಿಗೋಣ. ಜಸ್ಟ್ ಇವಾಗ ನಾವು ಮೈಸೂರು ರೋಡ್ ಹತ್ತಿದ್ದೀವಿ, ಮೈಸೂರು ಟು ಬೆಂಗಳೂರು ಹೈವೇಗೆ. ನೋಡ್ತಿರ್ಬೋದು ಅಷ್ಟೊಂದೇನು ಗಾಡಿಗಳಿಲ್ಲ ಹೈವೇಲಿ ಮುಂದೆ. ಅಂದರೆ ಇಲ್ಲಿ ಯಾರು ಮೇಲ್ಗಡೆ ಬರೋಲ್ಲ, ಅಂದರೆ ಕೆಳಗಡೆ ಬರ್ತಾರೆ. ಸ್ವಲ್ಪ ಜನ ಟೋಲ್ ಉಳಿಸ್ಬೇಕು ಅಂದ್ಬಿಟ್ಟು ಸಿಟಿ ಕೆಳಗಡೆ ಬರೋರಿಗೆ ಇರ್ತಾರೆ. ಈಗ ನಾವು ಹೋಗ್ತಾ ಇದ್ದೀವಿ ಅವನದವೇ ಡೈರೆಕ್ಟು ನಂಜನಗೂಡು ಸ್ಟಾಪ್ ಇಲ್ಲ ಅನಿಸುತ್ತೆ, ಯಾಕಂದರೆ ಟೈಮ್ ಕೂಡ ಅದತ್ರ 5:30 ಆಗಿಬಿಟ್ಟಿದೆ. ನಾವು ಬಂಡೀಪುರ ಫಾರೆಸ್ಟ್ನ ಪಾಸ್ ಮಾಡಬೇಕು. 9 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ. 9 ಗಂಟೆ 1 ನಿಮಿಷ ಜಾಸ್ತಿ ಅದನ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕಲ್ಲ. ಸೊ ಇದೊಂಥರ ತಲೆನೋವು. ಈಗ ಅದೇ ಕಾರಣದಿಂದ ಈಗ ನಾನ್ ಸ್ಟಾಪ್ ಹೊಡ್ಕೊಂಡು ಹೋಗೋಣ. ಏನೈತೆ ಅಂತೆಲ್ಲ ವಿಡಿಯೋದಲ್ಲಿ ನೋಡ್ತೀರಾ. ಬನ್ರಿ ಹೋಗ್ತಾ ಸಿಗೋಣ. ಗೈಸ್ ಇವಾಗ ಪ್ರೆಸೆಂಟ್ ಎಲ್ಲಿದ್ದೀವಪ್ಪ ಅಂದರೆ ಅಳಂದ ಬಂದ್ವಿ. ಎಲ್ಲಿದ್ದೀವಿ ಚನ್ನಪಟ್ಟಣದಿಂದ ಬಿಟ್ಟು ಹಿಡ್ಗಾಟ ಬಿಟ್ಟು ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಸ್ವಲ್ಪ ಮಂಡ್ಯದಲ್ಲಿ ಸ್ವಲ್ಪ ಬಟ್ಟೆಗಳು ಬೇಕು ತಗೊಂಬಾರೋ ಅಂತ. ನಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳಿದಾಗ ಕೊಟ್ಟು ಕಳ್ಸೋಂಗೆ ಅಂತ. ಮಂಡ್ಯದಿಂದ ನಿಲ್ಲಿಸ್ಬೇಕು, ಅಲ್ಲಿ ಅಮರಾವತಿ ಹೊಟ್ಟೆ ಹತ್ರ ನಿಲ್ಲಿಸ್ಬಿಟ್ಟು ನನ್ನ ಫ್ರೆಂಡ್ ಬಟ್ಟೆ ತೊಗೊಂಬರ್ತಾನೆ, ನನ್ನ ತಮ್ಮ ಬಟ್ಟೆ ತೊಗೊಂಬರ್ತಾನೆ, ಇಸ್ಕೊಬೇಕು. ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಂದಿದ್ದೆ. ಆ್ಯಕ್ಚುಲಿ ಅಲ್ಲಿ ಬಂದು ಮನೇಲಿ ನೋಡ್ತೀನಿ, ನಿಜ ಅಂದ್ಕೊಂಡೆ ನೆನೆ
ಮಂಡ್ಯದಲ್ಲಿ ಏನೋ ಒಂದು ಮರ್ತ್ಬಿಟ್ನಲ್ಲ ಅಂತ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಇವಾಗ ಬಟ್ಟೆ ಮರ್ಕೊಂಡ್ಬಂದಿದ್ದಲ್ಲಪ್ಪ ಅಂತ. ಅಂದರೆ ಬಟ್ಟೆ ಹಾಕೊಂಡಿದ್ದೆ, ಇನ್ನೂ ಸ್ವಲ್ಪ ಬಟ್ಟೆ ಎತ್ಕೊಬೇಕಿತ್ತು, ಮರ್ಕೊಂಡ್ಬಿಟ್ಟಿದೆ. ಇವಾಗ ಆನ್ ದ ವೇ ಇಲ್ಲಿಂದ ಡೈರೆಕ್ಟ್ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ಒಂದು 20-30 ಕಿಲೋಮೀಟರ್ ಇರ್ಬೋದು ಅಷ್ಟೇ, ಎಡಗಾಡ ಬಿಟ್ಟರೆ ಮಂಡ್ಯ. ಹೋಗೋಣ ಡೈರೆಕ್ಟು. ಇವಾಗ ಅಮರಾವತಿ ಹೋಟ್ಲ ಹತ್ರ ಇರ್ತಾರೆ ಹುಡುಗರು, ಹೋಗ್ಬಿಟ್ಟು ಬಟ್ಟೆ ಇಸ್ಕೊಂಡು ಆನ್ ದ ವೇ ಹೊರಡೋಣ. ಇನ್ನೊಂದು ಏನಪ್ಪ ಅಂತಂದರೆ ಡೈರೆಕ್ಟ್ ಇನ್ನೆಲ್ಲಿ ಇವಾಗ ನಂಜನಗೂಡು ಸ್ಟಾಪ್ ಇಲ್ಲ, ಗುರುವಾಯೂರು ಸ್ಟಾಪ್ ಇಲ್ಲ, ಡೈರೆಕ್ಟ್ ಏರಿಮಲೆ ಅಂತ ಇವಾಗ ಸಾಂಗ್ಗಳು ಹೇಳಿದ್ದಾರೆ. ಡೈರೆಕ್ಟ್ ಹೋಗೋಣ. ಬರಬೇಕಾದ್ರೆ ಏನಪ್ಪ ಇರೋದು ಗುರುವಾಯೂರು ನೋಡ್ತೀನಿ, ಮತ್ತು ಇದು ನೋಡ್ತೀನಿ ಅಂತ, ನಂಜನಗೂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಇವಾಗ ಆನ್ ದ ವೇ ಹೋಗ್ತಾ ಸಿಗೋಣ. ಸೈಟ್ ಆಗಿರೋದಕ್ಕೂ ಅದಕ್ಕೂ ನೋಡಲ್ಲಿ ಸಕ್ಕತ್ತಾಗೋದು. ಸೈಟ್ ಆಗಿರೋದು ಅದಕ್ಕೂ ಗುರು ಮಸ್ತಾಗಿ ಕಾಣ್ತಿದೆ. ನೋಡ್ತಿರ್ಬೋದು ನೀವು ಹೆಂಗೆ ಕಾಣ್ತಿದೆ ಅಂತ ಕ್ಯಾಮ್ರದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡ್ತೀವಲ್ಲ ಮಸ್ತಾಗಿ ಕಾಣುತ್ತೆ, ಸಕ್ಕತ್ತಾಗಿ ಕಾಣ್ತಿದೆ. ಬಟ್ ಏನಪ್ಪ ಅಂತಂದರೆ ಇವತ್ತು ಹೈವೇ ಸ್ವಲ್ಪ ಖಾಲಿನೇ ಇದೆ, ಆರಾಮಾಗಿ ಹೊಡ್ಕೊಂಡು ಹೋಗೋಣ. ಹೇಗಿರುತ್ತೆ ಏನಂತ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನಾದರೂ ವೀಡಿಯೋದಲ್ಲಿ ತಪ್ಪಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವೀಡಿಯೋದಿಂದ ತಪ್ಪು ಮಾಡೋಕ್ಕೆ ಹೋಗಲ್ಲ. ಬನ್ನಿರಿ ಇವಾಗ ಅಂದವೆ ಹೋಗ್ತಾ ಸಿಗೋಣ. ಗಾಯ್ಸ್ ಜಸ್ಟ್ ಇನ್ನೊಂದು 2-3 ಕಿಲೋಮೀಟ್ರ್ ಹೋದರೆ ಅಮರಾವತಿ ಹೋಟ್ಲು. ಇವಾಗ ಕರೆಕ್ಟಾಗಿ ನಾವು ಬೂದ್ನೂರ ಹತ್ರ ಹೋಗ್ತಾ ಇದ್ದೀವಿ. ಸನ್ಸೈಟೇ ಗುರು ಏನು ಮಸ್ತಾಗಿ ಕಾಣ್ತೈತೆ ಗೊತ್ತಾ, ಸಕ್ಕತ್ತಾಗಿ ಕಾಣ್ತಿದೆ ನೋಡ್ರಿ. ಅಣ್ಣ ಚಚ್ತಾವ್ರೆ. ಹೇಳ್ಕೋಬೇಕು ಅಂತಂದ್ರೆ ಈಗ 9 ಗಂಟೆ ಒಳಗಡೆ ಬಂಡೀಪುರ ದಾಟಿಸ್ಬೇಕು ಗುರು. ಡೈರೆಕ್ಟ್ ಅಂತ ಹಾಕಿರೋದ್ರಿಂದ ಎಲ್ಲೂ ಸ್ಟೇ ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಹುಡುಗರು ಇಲ್ಲೇ ಅಮರಾವತಿ ಹೋಟ್ಲ್ ಹತ್ರ ಇದ್ದಾರೆ, ಬಟ್ಟೆ ಇಸ್ಕೊಬೇಕು. ಈಗ ಅವರು ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ಅವ್ರು ತೋರಿಸ್ತೀನಿ ಇವಾಗ ಎಲ್ಲವ್ರೆ ಏನಂತ ಅಂತ. ನೋಡಿ ಬಂದಿದ್ದಾಯ್ತು. ಎಲ್ಲವರೇ ಅಂತ ನೋಡ್ಬೇಕು ಇವಾಗ. ಯಾವ ಕಡೆ ನಿಂತವ್ರೆ, ಇಲ್ಲ ಎಂಟ್ರೆನ್ಸಲ್ಲಿ ನಿಂತವ್ರ, ಇಲ್ಲ ಅಮರಾವತಿ ಹೋಟ್ಲ್ ಹತ್ರ ನಿಂತವ್ರ, ಇಲ್ಲ ಪೆಟ್ರೋಲ್ ಬಂಕ್ ಹತ್ರ ನಿಂತವ್ರ ಅಂತ ಒಂದು ಗೊತ್ತಿಲ್ಲ ಇವಾಗ. ಲೈಟಾಗಿ ಸ್ವಲ್ಪ ಲೆಫ್ಟಿಗೆ ಬಂದ್ಬಿಟ್ಟು ನೋಡಬೇಕು ಎಲ್ಲವರೇ ಅಂತ. ಬನ್ರಿ ನೋಡೋಣ ಎಲ್ಲವರೇ ಅಂತ. ಇಲ್ಲೇ ಮೋಸ್ಟ್ಲಿ ಮುಂದೆ ಇರ್ತಾರೆ. ಅಲ್ಲಿ ಕಾಣ್ತಿದ್ದಾರೆ ನೋಡಿ ನಿಂತವ್ರೆ. ಎಲ್ಲ ವಿಡಿಯೋ ಮಾಡ್ಕೊಂತಾರೆ. ವಿಡಿಯೋ ನೋಡ್ರಿ ಇಲ್ಲಿ ವಿಡಿಯೋ ಮಾಡ್ಕೊಂತವ್ರೆ. ಇಬ್ರು ಇಲ್ಲೇ ನಿಂತವ್ರೆ. ಈಗ ಬಟ್ಟೆ ಇಸ್ಕೊಳ್ಳೋಣ ನೋಡ್ರಲ್ಲ ಮಿತ್ರ. ಏನಪ್ಪ ಸಮಾಚಾರ? ಹಾ ಬಿಡು. ಹಾ ಇವಾಗ ಬಂದವ್ರೆ, ಈಗ ಹೊರಡೋಣ ಬನ್ರಿ, ಮುಂದೆ ಸಿಗೋಣ. ಗಾಡಿ ಡೆಕೋರೇಷನ್ ಮಾಡಿರೋದಕ್ಕೆ ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತವ್ರೆ. ನೋಡ್ತಿರ್ಬೋದು, ರೋಡಲ್ಲಿ ಹೋಗೋರೆಲ್ಲ ವಿಡಿಯೋ ಮಾಡ್ತವ್ರೆ. ಹಂಗಿದೆ ಅನ್ಕೊಳ್ರಿ ಗಾಡಿ ರೆಡಿ ಆಗಿರೋದಕ್ಕೂ. ಏನು ಅಂತಂದರೆ ನಾವು ಮಾಡ್ತಿರೋ ಟ್ರಿಪ್ಪಲ್ಲಿ ಬರೀ ದೃಷ್ಟಿ. ಎಲ್ಲರೂ ಫಸ್ಟ್ ನಿಲ್ಲಿಸ್ಬೇಕು, ಗಾಡಿ ದೃಷ್ಟಿ ತೆಗಿಬೇಕು. ಇವಾಗ ಎಲ್ಲಪ್ಪ ಇದ್ದೀವಿ ಅಂತಂದರೆ ಇನ್ನು ಹತ್ತತ್ರ ಶ್ರೀರಂಗಪಟ್ಟಣ, ಇನ್ನೊಂದು 5 ಕಿಲೋಮೀಟರ್ ಇದೆ ಶ್ರೀರಂಗಪಟ್ಟಣ. ಹೋಗ್ತಾ ಇದ್ದೀವಿ ಆನ್ ಸ್ಟಾಪು. ಈಗ ಎಲ್ಲೆಲ್ಲಿ ವಿಡಿಯೋ ಮಾಡ್ಕೊತಾರ, ಗಾಡಿಗೆ ಅದೆಷ್ಟು ದೃಷ್ಟಿ ಆಗುತ್ತೋ ಏನೋ ಒಂದು ಗೊತ್ತಿಲ್ಲಪ್ಪ. ಹಂಗೇನೆ ಏತಕ್ಕೆ ಡ್ರೈವರ್ಸ್ಗಳು ಜಾಸ್ತಿ ಒಳ್ಳೆ ಹೆಂಡತಿ ಥರ ಟ್ರೀಟ್ ಮಾಡ್ತಾರೆ ಅಂತಂದರೆ ಇದೇ ಕಾರಣಕ್ಕೇ. ಗಾಡಿನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತಂದರೆ ಹಿಂಗೆ ರೋಡಲ್ಲಿ ಹೋಗೋರೆಲ್ಲ ಫೋಟೋ ವೀಡಿಯೋ ಮಾಡಿಕೊಂಡು ಫುಲ್ಲು ದೃಷ್ಟಿ ಮಾಡಿಬಿಡ್ತಾರೆ. ಅಂದರೆ ಮಾಡ್ಕೊಂಡ್ರೆ ನಮ್ಗೆ ಬೇಜಾರು ಅಂತಂದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಆದರೆ ದೃಷ್ಟಿ ಆಗಿಬಿಡುತ್ತೆ. ದೃಷ್ಟಿ ತೆಗಿಬೇಕು, ಮುಂದೆ ನಾವು ಹೋಗ್ತಾ ಇರಬೇಕು. ಬನ್ನಿರಿ ಹೋಗ್ತಾ ಸಿಗೋಣ. ನೋಡ್ತಿರ್ಬೋದು ಇವಾಗ ಜಸ್ಟ್ ನಾವು ನಂಜನಗೂಡಿಗೆ ರೀಚ್ ಆಗ್ತಾ ಇದ್ದೀವಿ. ಫ್ಲೇವರ್ ಮೇಲೆ ಇದ್ದೀವಿ ಇವಾಗ ಕರೆಕ್ಟಾಗಿ. ಅಂದರೆ ಹೋಗೋದ್ರಲ್ಲಿ ನೋಡ್ರಿ ಇದೇ ಎಂಟ್ರೆನ್ಸ್. ನಂಜನಗೂಡಿಗೆ ಸ್ವಾಗತ ಅಂತ ಆಗಿರ್ತಾರೆ ನೋಡ್ರಿ. ನೋಡ್ತಿರ್ಬೋದು ಏನಪ್ಪ ಅಂದರೆ ನಾನ್ ಸ್ಟಾಪ್ ಇರೋದ್ರಿಂದ ಡೈರೆಕ್ಟ್ ಏರಿಮಲೆ ಅಂತ ಹೇಳ್ಬಿಟ್ಟಿದ್ದಾರೆ. ಸ್ವಾಮಿ ಎಲ್ಲೂ ಇಲ್ವಲ್ಲ ಇವಾಗ ನಿಲ್ಸೋದು. ಇವಾಗ ಸ್ವಾಮಿಗಳು ಸ್ವಾಮಿ ಎಲ್ಲರೂ ಒಂದು ಸ್ವಲ್ಪ ಟೀ ಬ್ರೇಕ್ ಹಾಕ್ರಿ ಅಂತಂದರು. ಈಗ ಎಲ್ಲ ಗುಂಡ್ಲಪೇಟೆಯಲ್ಲಿ ಸ್ವಲ್ಪ ಪರ್ಮೆಂಟ್ ಜೆರಾಕ್ಸ್ ಇಸ್ಕೊಬೇಕು. ಪರ್ಮೆಂಟ್ ಜೆರಾಕ್ಸ್ ಇಸ್ಕೊಂಡು ಅಲ್ಲೇ ಟೀ ಕುಡ್ಕೊಂಡು ಬಿಟ್ಟರೆ ಡೈರೆಕ್ಟು ಏರಿಮಲೆನೇ, ಎಲ್ಲೂ ಸ್ಟಾಪ್ ಇಲ್ಲ. ಏನತ್ತೆ ಅಂತಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ವೀಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಅಭಿಪ್ರಾಯ ಏನು ಅಂತ ಒಂದೇ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಯಾಕಂದರೆ ಹೇಗಿರ್ತೋ ಏನಿಲ್ಲ, ಅದು ಏನು ತಪ್ಪಿತ್ತಾ ಅಂದರೆ ಏನೋ ಒಂದು ಕಮೆಂಟ್ ಹಾಕ್ರಿ, ತುಂಬ ಖುಷಿ ಆಗುತ್ತೆ. ಬನ್ನಿರಿ ಇವಾಗ ಹೋಗ್ತಾ ಸಿಗೋಣ. ಏನತ್ತೆ ಅಂತಲ್ಲ ಮುಂದೆ ನೋಡ್ತೀರಾ. ಗಾಯ್ಸ್ ನೋಡ್ತಿರ್ಬೋದು ಹೋಗ್ತಾರ ಪ್ರತಿಯೊಂದು ಗಾಡಿಲೂ ಫ್ಲಾಗ್ ಇಲ್ಲದೆ ಯಾರು ಗಾಡಿ ಹೊಡಿತಾರೆ ಅನ್ಕೋತಿದ್ರು. ನೋಡ್ರಿ ಮುಂದೆ ಹೋಗ್ತಾರ ಟಿ ಟಿಗಳಲ್ಲಿ.
ಆಲ್ಮೋಸ್ಟ್ ಇಲ್ಲ ಅಂದ್ರು ಅಂದರೆ ಲಾಸ್ಟ್ ಕ್ಲೋಸಿಂಗ್ ಟೈಮ್ ಆಗೋದ್ರಿಂದ 20ನೇ ತಾರೀಕು ಕ್ಲೋಸ್ ಆಗುತ್ತೆ ಅಯ್ಯಪ್ಪ ಸ್ವಾಮಿ. ಅದೇ ಕಾರಣಕ್ಕೆ ಸಿಕ್ಕಾಪಟ್ಟೆ ಗಾಡಿಗಳು ಹೋಗ್ತಿದೆ. ಯಾವ ಗಾಡಿಲೂ ಫ್ಲ್ಯಾಗ್ ಇಲ್ಲ ಅನ್ನೋಕ್ಕಿಲ್ಲ. ನೋಡ್ರಿ ಇಲ್ಲಿ ಹೆಂಗೆ ಹೋಗ್ತಾ ಇದೆ ಗಾಡಿಗಳು. ನೋಡಿ ಒಂದು ಗಾಡೀಲಿ ಫ್ಲ್ಯಾಗ್ ಹಾಕೊಂಡು ಹೋಗ್ತಿಲ್ಲ, ಬೇಜಾರಾಗ್ಬಿಡ್ತು. ಪರವಾಗಿಲ್ಲ, ಎಲ್ಲರೂ ಫ್ಲ್ಯಾಗ್ ಹಾಕೊಂಡು ಹೊಡಿತಿದ್ದಾರೆ, ಒಂಥರ ಖುಷಿ. ಇನ್ನೊಂದು ಒಂಥರ ಟಿ ಗಾಡಿಗಳೆಲ್ಲ ಹಿಡ್ಕೊಂಡು ಹೋಗ್ತವ್ರೆ ಮಾತ್ರ. ಏನು ಎರ್ರ ಬಿರಿ ಹೊಡಿತವ್ರೆ, ನೋಡ್ತಿರ್ಬೋದು ನೀವು ಹೆಂಗೆ ಹೋಗ್ತವ್ರೆ ಅಂತ. ಚೆಸ್ತಾ ಬಿದ್ದವ್ರೆ, ಏನೂ ಮಾಡೋಕ್ಕಾಗಲ್ಲ. ನಾವು ಆ ಥರ ಬಸ್ ಓಡ್ಸೋಕ್ಕಾಗಲ್ಲ. ಬಸ್ ಥರನೇ ಓಡಿಸ್ಬೇಕು, ಟಿ ಟಿ ಥರನೇ ಓಡಿಸ್ಬೇಕು. ಬನ್ರಿ ಇನ್ನು ಗುಂಡ್ಲುಪೇಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಜೆರಾಕ್ಸ್ ಮಾಡಿಸ್ಕೊಂಡು ಟೀಗಿ ಕುಡ್ಕೊಂಡು ಹೊರಡೋಣ. ಏನಂತ ಅಂತಲ್ಲ ವಿಡಿಯೋದಲ್ಲಿ ನೋಡ್ತೀರ, ಬರ್ರಿ ಮುಂದೆ ಸಿಗೋಣ. ಗೈಸ್ ನೋಡ್ತಿರ್ಬೋದು, ಜಸ್ಟ್ ಇವಾಗ ಮುಂದೆ ಕಾಣ್ತಿರ್ಬೋದು ಬೋರ್ಡ್ ನಿಮಗೆ, ಗುಂಡ್ಲುಪೇಟೆಗೆ ಹೆಂಗೆ ಬಂದಿದ್ದೀವಿ ಅಂತಂದರೆ ಚೆಕ್ ಪೋಸ್ಟ್ನ ಪಾಸ್ ಮಾಡಬೇಕು ಅಂದ್ಕೊಂಡು ಹೊಡ್ಕೊಂಡು ಬಂದಿದ್ದೆ. ಬೆಂಗಳೂರಿಂದ 3 ಅವರಲ್ಲಿ ಬಂದಿದ್ದೀವಿ ಗುಂಡ್ಲುಪೇಟೆಗೆ. ಸಾಮ್ಗಳೇ ಶಾಕ್ ಆಗ್ಬಿಟ್ರು. ಹೆಂಗ್ ಸ್ವಾಮಿ? ಸ್ವಾಮಿಗಳೇ ಫುಲ್ ಶಾಕ್ ಆಗ್ಬಿಟ್ರು. ಸ್ವಾಮಿ ಇಷ್ಟು ಬೇಗ ಬಂದ್ಬಿಟ್ಟಿದ್ರಲ್ಲ ಸ್ವಾಮಿ ಅಂತಂತವ್ರೆ. ನೋಡ್ರಿ, ಸ್ವಾಗತ ಪುರಸಭೆ ಗುಂಡ್ಲುಪೇಟೆ ಅಂತ ಕಾಣ್ತಿರ್ಬೋದು. ಬಂದಿದ್ವಿ 5 ಗಂಟೆ 5 ನಿಮಿಷಕ್ಕೆ ಬಿಟ್ಟಿದ್ದು, ಕರೆಕ್ಟಾಗಿ 8 ಗಂಟೆ 5 ನಿಮಿಷ ಆಗಿದೆ. ಕರೆಕ್ಟಾಗಿ 3 ಅವರ್ ಬಂದಿದ್ದೀವಿ. ಸ್ವಾಮಿಗಳು ಬಂದರು ಈಚೆಗೆ. ಸ್ವಾಮಿ ಏನು ಸ್ವಾಮಿ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ ಅಂತಂದರು. ಅವರೆಲ್ಲ ಮಲ್ಕೊಂಬಿಟ್ರು ಸ್ವಾಮಿಗಳು. ಊಟ ಅಲ್ಲಿ ಅಂದರೆ ಕೆಂಪೇಗೌಡ ಪಾರ್ಕಲ್ಲಿ ಎಲ್ಲ ಊಟ ಗೀಟ ಮಾಡಿಕೊಂಡು ಮಲ್ಕೊಂಡಿದ್ದೆ ಸ್ವಾಮಿಗಳು. ಇವಾಗ ಬಂದ ರೀಚ್ಗೆ ಸ್ವಾಮಿಗಳು ಎದ್ದು ಮಾತಾಡ್ತಾ ಇಷ್ಟೊತ್ತು ಗಂಟೆ ಮಾತಾಡ್ತಾ ಇದ್ವಿ. ಇವಾಗ ಗುಂಡ್ಲುಪೇಟೆ ರೀಚ್ ಆಗಿದ್ದೀವಿ. ಇವಾಗ ಬಂದರೆ ಮುಂದೆ ಹೋಗ್ಬಿಟ್ಟು ಕಾಫಿ ಗೀಫಿ ಕುಡ್ಕೊಂಡು ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಕೊಂಡು ಡೈರೆಕ್ಟ್ ಬಿಡೋಣ. ಏನತ್ತೆ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ, ಬನ್ರಿ ಮುಂದೆ ಸಿಗೋಣ. ಗೈಸ್ ನೋಡ್ತಿರ್ಬೋದು ಗುಂಡ್ಲುಪೇಟಲ್ಲಿ ಎಷ್ಟು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿದ್ದಾರೆ ಗಾಡಿಗಳು ಅಂತಂದರೆ ಲೆಕ್ಕ ಇಲ್ಲ. ಆಲ್ಮೋಸ್ಟು ಗುಂಡ್ಲುಪೇಟೆ ಸರ್ಕಲಲ್ಲಿ ಫುಲ್ಲು ರಶ್ ಆಗ್ಬಿಟ್ಟಿದೆ. ನೋಡಿ ಅಲ್ಲಿ ಕಾಣ್ತಿರ್ಬೋದು ನಿಮಗೆ, ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಸಿಕ್ಕಾಬಿಟ್ಟೆ ರಶ್ ಆಗ್ಬಿಟ್ಟಿದೆ. ಗಾಡಿಗಳು ಹೋಗೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಆಗ್ಬಿಟ್ಟಿದೆ. ನೋಡ್ತಿರ್ಬೋದು ನೀವು. ಈಗ ನಮ್ಮ ಗಾಡಿಗಳು ಎಲ್ಲಿ ನಿಲ್ಸೋರು ಅಂತ ಗೊತ್ತಿಲ್ಲ. ಈಗ ಹೋಗ್ಬಿಟ್ಟು ಎಲ್ಲರೂ ಟ್ಯಾಬ್ಲೆಟ್ ಗೀಬೆ ತೊಗೊಂಡು ಹೋಗಬೇಕು. ನೋಡ್ರಿ ಸಿಕ್ಕಾಬಿಟ್ಟೆ ರಶ್ ಆಗ್ಬಿಟ್ಟಿದೆ. ಏಕೆ ನಿಲ್ಸೋರು ಅಂದ್ಕೊಳ್ರಿ ಗಾಡಿಗಳನ್ನ. ಎಷ್ಟು ಗಾಡಿ ಇವೆ ಅಂತ ನೋಡ್ತಿರ್ಬೋದು ನೀವು. ಸಿಕ್ಕಾಪಟ್ಟೆ ಗಾಡಿ ಇವೆ ಮುಂದೆ. ಆಲ್ಮೋಸ್ಟ್ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ಬಂಕ್ ಕಡೆನೂ ಇದಿದೆ. ಬನ್ರಿ ಮುಂದೆ ಸಿಗೋಣ. ನಾನಂತೂ ಅಂದ್ಕೊಂಡಿರ್ಲಿಲ್ಲ ಇಷ್ಟೊಂದು ಗಾಡಿಗಳು ಹೋಗ್ತೈತೆ ಅಂತ. ಇಲ್ಲಿ ಗುಂಡ್ಲುಪೇಟೆಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ರಶ್, ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ. ನಾವು ಇಲ್ಲಿ ನಮ್ಮ ಅಣ್ಣ ಅದತ್ರ 1 ಕಿಲೋಮೀಟ್ರ್ ದೂರದಿಂದ ಅಂತ ಹಾಕಿದ್ರು. ಚಾಮರಾಜನಗರ ರೋಡ್ ಈ ಕಡೆ ಅಂತಂದ್ರೆ ಸ್ವಲ್ಪ ಮುಂದೆ ಹಾಕಿದ್ರು. ನಾನು ಪರ್ಮೆಂಟ್ದು ಜೆರಾಕ್ಸ್ಕೋರು ಬಂದವರು ಹಣ ತೊಗೊಂಡು ಮುಂದೆ ಹಾಕ್ಬಿಟ್ಟಿದ್ದೀನಿ, ಆ ಕಡೆ ಇನ್ನೂ ಮುಂದೆ ಬಾ ಅಂತಂದ್ರು. ಅಲ್ಲಿ ನಡ್ಕೊಂಡು ಹೋಗಿದ್ದೆ ಇತ್ತು. ಇಲ್ಲಿ ಬಂದೆ ಟೋಲಲ್ಲಿ ಕಿತ್ತಾಡ್ತವ್ರೆ ಗಾಯ್ಸ್. ಹೇಳ್ಕೋಬೇಕು ಅಂತಂದರೆ ಗಾಡಿಗಳಿಗೆ ಹೋಗಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಅಡ್ಡ ನೋಡ್ಕೊಂಡು ನಮ್ಮ ಕರ್ನಾಟಕ ಗಾಡಿ ಟಿ ಅವರು. ನಿಜ ನಾನಂತ ತಲೆ ಕೆಟ್ಟೋಗ್ಬಿಡ್ತು. ಏನಪ್ಪ ಇಷ್ಟೊಂದು ಗಾಡಿಗಳು ಹೋಗ್ತೈತೆ, ಏನು ಕತೆ, ಏನೋ ಒಂದು ಗೊತ್ತಿಲ್ಲ. ಏನಣ್ಣ ಏನು ಹೇಳ್ತಿ?